ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ಬೇಹದ್ ಬಾಪೂಜಿಯವರ ಸಂದೇಶ ಮುದ್ದಿನ ಬೇಹದ್ ಮಕ್ಕಳಿಗಾಗಿ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಈ ಲೌಕಿಕ ಜೀವನದಲ್ಲಿ ನಿಮ್ಮ ಪಾತ್ರ ಹಾಗೂ ಅನ್ಯ ಆತ್ಮಗಳ ಪಾತ್ರ ಮತ್ತು ಪಂಚತತ್ವದಿಂದ ನಿರ್ಮಿತವಾಗಿರುವಂತಹ ಈ ಲೌಕಿಕ ಜಗತ್ತನ್ನು ನೀವು ಸಾಕ್ಷಿಯಾಗಿದ್ದುಕೊಂಡು ಈ ಎಲ್ಲ ಆಟಗಳನ್ನು ನೋಡುತ್ತಾ ಇರಿ. ಅಂದರೆ ನಾವು ನಮ್ಮ ಯಾವುದೇ ಪಾತ್ರದಿಂದಲೂ ಸಹ ಯಾವುದರಲ್ಲಿಯೂ ಭಾಗಿಗಳಾಗಬಾರ್ದು, ಅಟ್ಯಾಚ್ಮೆಂಟ್ ಇರಬಾರ್ದು. ನಮ್ಮ ನಿಜವಾದಂತಹ ಮೂಲ ಪಾತ್ರ ಏನು ಅನ್ನೋದನ್ನು ಮರೆಯಬಾರದು. ನಾವು ಯಾವುದೇ ರೀತಿಯ ಅಭಿಮಾನಕ್ಕೆ ಒಳಗಾಗಬಾರದು. ನಮ್ಮಲ್ಲಿ ಸ್ವಮಾನ ಅನ್ನೋದು ಇರಬೇಕು ಹೊರತು ಅಭಿಮಾನ ಬೇಡ. ಹೀಗಾಗಿ ನಮ್ಮ ವ್ಯವಹಾರಗಳಿಂದ ಹಾಗೂ ಬೇರೆ ಆತ್ಮರ ವ್ಯವಹಾರಗಳಿಂದ 5 ತತ್ವದ ಈ ಜಗತ್ತಿನಿಂದ ದೂರವೇ ಉಳಿದುಕೊಂಡು ಎಲ್ಲವನ್ನು ಸಾಕ್ಷಿ ಭಾವದಲ್ಲಿ ನೋಡುತ್ತಿರಬೇಕು. ಸಾಕ್ಷಿ ಭಾವದಿಂದ ಎಲ್ಲ ಜಗತ್ತಿನ ಆಟಗಳನ್ನು ನಾವು ನೋಡುತ್ತಿದ್ದರೆ ನಾವು ದೃಢವಾಗುತ್ತಾ ಹೋಗುತ್ತೇವೆ, ದೃಢವಾಗಿ ನಿಲ್ಲುತ್ತೇವೆ. ಅಂದರೆ ನಮ್ಮ ಸೀಟಿಂದ ನಾವು ಎಂದಿಗೂ ಕೆಳಗೆ ಇಳಿಯುವುದಿಲ್ಲ. ಸದಾ ಆತ್ಮಸ್ವರೂಪದಲ್ಲಿ ಅಚಲರಾಗಿ ನಿಲ್ಲುತ್ತೇವೆ. ಸದಾ ನಾವು ಈ ದೇಹದಿಂದ ದೂರವಾಗಿದ್ದೇನೆ ಎಂದುಕೊಳ್ಳುತ್ತಾ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು. ಯಾವ ಪರಿಸ್ಥಿತಿಯಲ್ಲೂ ಸಹ ಭಯಾನಕ ಪರಿಸ್ಥಿತಿ ಬಂದರೂ ಸಹ ದುಃಖ ಭಯ ಅನ್ನುವುದು ಬೇಡ. ಈ ಸಮಯ ಅಂತಿಮ ಕಡೆಯ ಸಮಯ ಈಗ ನಡೆಯುತ್ತಿದೆ. ಇದೆಲ್ಲವೂ ಸಹಜವಾಗಿರುತ್ತದೆ. ಅಂದರೆ ಈ ಸಮಯ ನಮಗೆ ಬಹಳ ದುಃಖವನ್ನು ತರಬಲ್ಲದು, ಭಯವನ್ನೂ ಸಹ ತರಬಲ್ಲದು. ಏಕೆಂದರೆ ಪ್ರತಿಯೊಂದು ಕೂಡ ಅತಿಯಾದ ಸ್ಥಿತಿಗೆ ಹೋಗುತ್ತಿದೆ, ಅಂತ್ಯಕ್ಕೆ ಹೋಗುತ್ತಿದೆ. ಏಕೆಂದರೆ ಆ ಎಲ್ಲವೂ ಅಂತ್ಯದ ಕಡೆಗೆ ಹೋಗುತ್ತಿವೆ. ಹೀಗಾಗಿ ಕೊನೆಯ ಸಮಯದಲ್ಲಿ, ಅಂತ್ಯದಲ್ಲಿ ಭಯಾನಕ ದುಃಖಭರಿತ ಪರಿಸ್ಥಿತಿಗಳು ಎದುರಾಗುತ್ತವೆ. ಅವೆಲ್ಲವೂ ಅತಿಯಾದಾಗ ಎಲ್ಲವೂ ಮಾಯವಾಗುತ್ತವೆ. ಹೀಗಾಗಿ ನಮ್ಮ ಮನದಲ್ಲಿ ಯಾವುದೇ ವಿಚಾರಗಳು ಬರದಂತೆ ನೋಡಿಕೊಳ್ಳಬೇಕು. ಪ್ರತಿಯೊಂದಕ್ಕೂ ನಾವು ಸಾಕ್ಷಿ ಭಾವದಲ್ಲಿಯೇ ನೋಡುವುದನ್ನು ಕಲಿಯಬೇಕು. ಆಗ ನಮ್ಮ ಆತ್ಮನ ಪಯಣ ಯಾವುದು? ನಮ್ಮ ಆತ್ಮನ ಪ್ರಯಾಣ ತಂದೆಯ ಸಮ್ಮುಖದಲ್ಲಿ ಕುಳಿತು ಆತ್ಮಸ್ವರೂಪಕ್ಕೆ ಬರುವುದು, ಫರಿಷ್ಠಾ ಸ್ವರೂಪಕ್ಕೆ ಬರುವುದು, ಸದಾ ಪರಮಪಿತ ತಂದೆಯ ಧ್ಯಾನದಲ್ಲಿ ಮುಳುಗುವಂಥದ್ದು. ಈ ಪ್ರಯಾಣದಲ್ಲಿಯೇ, ಈ ಜರ್ನಿಯಲ್ಲಿಯೇ ನಾವು ಮುಳುಗಿರಬೇಕು. ಮನಸ್ಸು ಅತ್ತ ಇತ್ತ ಚಂಚಲವಾಗಿ ಅಲಿಯುತ್ತಿದ್ದರೆ ಅದನ್ನು ಹಿಡಿದು ತಂದೆಯ ಸಮ್ಮುಖದಲ್ಲಿ ಕುಳ್ಳಿರಿಸಬೇಕು. ಈ ಅಭ್ಯಾಸವೇ ನಮ್ಮನ್ನು ತಂದೆಯ ಸಮಾನವನ್ನಾಗಿ ಮಾಡಬಲ್ಲದು. ಮನಸ್ಸನ್ನು ಪದೇ ಪದೇ ಎಳೆದು ತಂದು ತಂದೆಯ ಸಮ್ಮುಖದಲ್ಲಿ ಕುಳ್ಳಿರಿಸಬೇಕು ಹಾಗೂ ನಮ್ಮ ಸೀಟ್ನಲ್ಲಿ ನಾವು ಸೆಟ್ ಆಗಬೇಕು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಈ ಪಯಣದಲ್ಲಿ ನಾವು ಬೋರ್ ಆಗಬಾರದು, ಬೇಸರ ಮಾಡಿಕೊಳ್ಳಬಾರದು ಹಾಗೂ ನಮ್ಮಿಂದ ಇದು ಆಗುವುದಿಲ್ಲ ಎಂದು ಸೋಲಬಾರದು. ಚಂಚಲತೆ ಅಂತೂ ನಮ್ಮಲ್ಲಿ ಬರಲೇಬಾರದು. ಇದನ್ನು ನಾವು ಈ ರೀತಿಯಾಗಿ ಉದಾಹರಣೆಯನ್ನು ತೆಗೆದುಕೊಂಡು ನೋಡೋಣ. ಬಾಪೂಜಿಯವರು ತಮ್ಮ ಸಂದೇಶದಲ್ಲಿ ಅನೇಕ ಬಾರಿ ಅನೇಕ ಪಾಯಿಂಟ್ಸ್ಗಳನ್ನು ನಮಗೆ ತಿಳಿಸುತ್ತಾ ಬರುತ್ತಾರೆ. ಅದನ್ನು ಕೇಳುವ ಸಂದರ್ಭದಲ್ಲಿ ಕೆಲ ಆತ್ಮಗಳು, ಅಂದರೆ ಇಲ್ಲಿ ಎಲ್ಲ ಆತ್ಮಗಳು ಅಂತ ಹೇಳಲ್ಲ, ಕೆಲವು ಆತ್ಮಗಳು ಬೋರ್ ಆಗಿಬಿಡುತ್ತಾರೆ. ಅವರಿಗೆ ಪದೇ ಪದೇ ಒಂದೇ ಹೇಳುತ್ತಿದ್ದಾರೆ ಎಂದು ಕೇಳಿಸಿಕೊಳ್ಳಲು ಬೇಸರವಾಗುತ್ತದೆ ಹಾಗೂ ಚಂಚಲತೆಯೂ ಅವರಲ್ಲಿ ಬರುತ್ತದೆ. ಅಂದರೆ ಬಾಪೂಜಿ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನೇನು ಇದನ್ನೇ ಹೇಳಿದರು, ಮೊನ್ನೇನು ಇದನ್ನೇ ಹೇಳಿದರು
ಎಂದು ಬೇಸರ ಮಾಡಿಕೊಳ್ತಾರೆ. ಆದರೆ ಆ ಪಾಯಿಂಟನ್ನು ಬಾಪೂಜಿ ಯಾಕೆ ಪದೇ ಪದೇ ಹೇಳ್ತಾ ಇದ್ದಾರೆ ಎಂಬುದನ್ನು ಯಾರು ಮಕ್ಕಳು ಬೇಸರ ಮಾಡಿಕೊಳ್ತಿದ್ದಾರೋ, ಮನದಲ್ಲಿ ಚಂಚಲತೆ ಮೂಡುತ್ತಿದೆಯೋ ಅಂತಹ ಮಕ್ಕಳು ಆ ಆತ್ಮ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳುತ್ತಾ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಆದರೆ ಆತ್ಮರು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳದೇ ಇರುವುದರಿಂದ ಅವರಿಗೆ ಬೋರ್ ಆಗುತ್ತಿದೆ, ಅವರ ಮನಸ್ಸು ಚಂಚಲವಾಗುತ್ತಿದೆ. ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದರೆ ನಾವು ಸ್ಥಿರವಾಗಿ ನಿಲ್ಲುತ್ತೇವೆ, ತಂದೆಯ ಸಮಾನರಾಗಲು ಸಾಧ್ಯವಾಗುತ್ತದೆ. ಹೇಳಲಿಕ್ಕೇನೋ ಆತ್ಮರು ಹೇಳುತ್ತಾರೆ, ನಾನು ಬಹಳ ಸ್ಥಿರವಾಗಿದ್ದೇನೆ, ನನ್ನ ಮನಸ್ಸು ಚಂಚಲವಾಗುವುದಿಲ್ಲ, ನಾನು ತಂದೆಯ ಸಮಾನ ಪುರುಷಾರ್ಥ ಮಾಡುತ್ತಿದ್ದೇನೆ. ಆದರೆ ಅಂತಹವರಲ್ಲಿ ಬಹಳ ಬೋರ್ ಆಗುತ್ತಿದೆ. ತಂದೆಯ ಮಾತುಗಳನ್ನು ಕೇಳುತ್ತಿದ್ದರೆ ಮನಸ್ಸು ಒಂದೆಡೆ ಸ್ಥಿರವಾಗಿ ನಿಲ್ಲುತ್ತಿಲ್ಲ, ಚಂಚಲವಾಗುತ್ತಿದೆ, ಸ್ಥಿರತೆ ಕಾಣೆಯಾಗಿದೆ. ತಂದೆಯ ಮಾತನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿಲ್ಲ, ಕೇಳಿಸಿಕೊಂಡರೂ ಸಹ ಯಾವುದೂ ಮನದಟ್ಟಾಗುತ್ತಿಲ್ಲ. ಅಂದರೆ ಇದರ ಅರ್ಥ ನಾವು ಯಾವುದನ್ನು ಸಹ ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡು ನೋಡುತ್ತಿಲ್ಲ, ನಮ್ಮಲ್ಲಿ ಯಾವ ಪರಿವರ್ತನೆಯೂ ಆಗುತ್ತಿಲ್ಲ ಹಾಗೂ ಜ್ಞಾನ ಸ್ವರೂಪರು ಆಗುತ್ತಿಲ್ಲ ಎಂದರ್ಥ. ಕೇಳಿಸಿದರೂ ಸಹ ಕೇಳದಂತೆ ಇರಬೇಕು ಎಂದು ತಂದೆ ಹೇಳುತ್ತಿದ್ದಾರೆ. ಅಂದರೆ ಈ ಲೌಕಿಕದ ಜನರ ನಡಾವಳಿ ಮಾತುಗಳು ನಮಗೆ ಕಾಣಿಸಿದರೂ ಕಾಣದಂತೆ, ಕೇಳಿಸಿದರೂ ಕೇಳಿಸದಂತೆ ಇರಬೇಕು ಎಂದು ತಂದೆ ಹೇಳಿದ್ದಾರೆ. ಆದರೆ ಇಂತಹ ಲೌಕಿಕದ ನಡಾವಳಿ ಆಗು ಹೋಗುಗಳನ್ನು ನಾವು ನೋಡಿದರೂ ನೋಡದಂತೆ ಇರಬೇಕು, ಅದರಿಂದ ಡಿಟ್ಯಾಚ್ ಆಗಿರಬೇಕು. ತಂದೆಯ ಮಾತುಗಳು ಪದೇ ಪದೇ ಬರುತ್ತಿವೆ ಅಂತಂದಾಗ ನಾವು ಎಚ್ಚರವಾಗಿ ಅದನ್ನು ಗಮನಿಸಬೇಕು. ತಂದೆ ಪದೇ ಪದೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬಾರಿ ಬಾರಿಯಾಗಿ ಹೇಳುತ್ತಿದ್ದಾರೆ. ಅಂದರೆ ಎಲ್ಲಿಯ ತನಕ ಮಕ್ಕಳು ಆ ಒಂದು ವಿಷಯದಲ್ಲಿ ಪರ್ಫೆಕ್ಟ್ ಆಗುವುದಿಲ್ಲವೋ ತಂದೆ ಪದೇ ಪದೇ ಅದನ್ನು ಹೇಳುತ್ತಾರೆ. ಹೀಗಾಗಿ ಬಾಪೂಜಿಯವರ ಸಂದೇಶಗಳು ಕೆಲವೊಮ್ಮೆ ರಿಪೀಟ್ ಆಗುತ್ತಿವೆ ಎನ್ನುವುದನ್ನು ನಾವು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಆ ರಿಪಿಟೇಷನ್ಗಳನ್ನು ನಾವು ಕೇಳಿ ಚಂಚಲರಾಗಬಾರದು, ಬೇಸರ ಮಾಡಿಕೊಳ್ಳಬಾರದು ಹಾಗೂ ಬೋರ್ ಕೂಡ ಆಗಬಾರದು. ನಾವು ಈ ರೀತಿ ಆದಾಗ ನಾವು ತಂದೆಯಿಂದ ಡಿಟ್ಯಾಚ್ ಆಗಿಬಿಡುತ್ತೇವೆ. ತಂದೆಯಿಂದ ಡಿಟ್ಯಾಚ್ ಆಗುತ್ತಿದ್ದಂತೆ ಮಾಯೆ ನಮ್ಮನ್ನು ಎಳೆದುಕೊಂಡು ಬಿಡುತ್ತದೆ. ಮಾಯೆ ನಮ್ಮನ್ನು ಒಂದು ಸಲ ಸ್ವಲ್ಪ ಕೆಳಗೆ ಎಳೆದರೂ ಸಾಕು, ನಾವು ಜಾರುತ್ತಾ ಜಾರುತ್ತಾ ಅಧೋಗತಿಗೆ ಹೋಗಿ ಬೀಳುತ್ತೇವೆ. ಹೀಗಾಗಿ ನಾವೆಲ್ಲರೂ ಬಹಳ ಕೇರ್ಫುಲ್ ಆಗಿದ್ದುಕೊಂಡು ಪುರುಷಾರ್ಥವನ್ನು ಮಾಡಬೇಕಿದೆ. ಸದಾ ಆನಂದದಲ್ಲಿ ಉತ್ಸಾಹದಲ್ಲಿ ಇರುವುದನ್ನು ಕಲಿಯಬೇಕು. ಅಂದರೆ ತಂದೆಯ ಸ್ವರೂಪದಲ್ಲಿರಬೇಕು, ಪರಂಪ್ರಕಾಶದ ಸ್ವರೂಪದಲ್ಲಿರಬೇಕು. ಸದಾ ನಾವು ಪರಮ ಶಾಂತಿಯ ಸ್ವರೂಪ, ಆತ್ಮಿಕ ಸ್ವರೂಪದಲ್ಲಿ ಇರಬೇಕು. ಇದೇ ಉತ್ಸಾಹದಲ್ಲಿ ಸದಾ ಆನಂದವಾಗಿ ನಾವು ಇರಬೇಕು. ಇದರೊಂದಿಗೆ ನಾವು ನಮ್ಮ ಗುರಿಯನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಗುರಿಯನ್ನು ಮರೆಯಬಾರದು. ಬಾಪೂಜಿಯವರು ಹೇಳ್ತಾರೆ, ನೋಡಿ ಮಕ್ಕಳೇ, ಈ ಜಗತ್ತಿನಲ್ಲಿ ಬಹಳಷ್ಟು ಆತ್ಮರು ಭಗವಂತನನ್ನು ಪಡೆಯಲು, ಭಗವಂತನನ್ನು ಕಾಣಲು ಇಚ್ಛಿಸುತ್ತಿದ್ದಾರೆ. ಭಗವಂತನನ್ನು, ಆ ಆಲ್ಮೈಟಿ ಅಥಾರಿಟಿಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹುಡುಕುತ್ತಿದ್ದಾರೆ. ಅಂದರೆ ಆಲ್ಮೈಟಿ ಅಥಾರಿಟಿಯನ್ನು ಕೆಲವರು ಭಗವಂತನ ರೂಪದಲ್ಲಿ ಹುಡುಕುತ್ತಿದ್ದರೆ, ಇನ್ನು ಕೆಲವರು ತಂದೆಯ ರೂಪದಲ್ಲಿ ಹುಡುಕುತ್ತಿದ್ದಾರೆ. ಒಟ್ಟಾರೆ ಎಲ್ಲ ಆತ್ಮರು ಆ ಭಗವಂತ ಆಲ್ಮೈಟಿ ಅಥಾರಿಟಿಯನ್ನು ಕಾಣಲು ಇಚ್ಛಿಸುತ್ತಿದ್ದಾರೆ, ಅವನನ್ನು ಹುಡುಕುತ್ತಿದ್ದಾರೆ. ಆದರೆ ಆಲ್ಮೈಟಿ ಅಥಾರಿಟಿಯು ಬೇಹದ್ನ ಮುದ್ದಿನ ಮಕ್ಕಳ ಬಳಿ ಬಂದಿದ್ದಾರೆ ಅಂದಾಗ ನಾವು ಮಕ್ಕಳು ಅದೆಷ್ಟು ಭಾಗ್ಯಶಾಲಿಗಳು. ನಮ್ಮ ಈ ದೊಡ್ಡ ಭಾಗ್ಯವನ್ನು ನಾವು ಎಂದಿಗೂ ಮರೆಯಬಾರದು. ಸಂಗಮ ಯುಗದ ಬಂಗಾರದಂಥ ಸಮಯ ಅಂತಂದರೆ
ಮಾ ಅವರ ಸಂದೇಶದಲ್ಲಿ ಮಾಜಿಯವರು 10ನೇ ಏಪ್ರಿಲ್ನ ವಾಣಿಯಲ್ಲಿ ಸಂಗಮಯುಗದ ಬಗ್ಗೆ ಹೇಳಿದ್ದಾರೆ. ಸಂಗಮಯುಗದ ಸಮಯ ಅಂದರೇನು? ಫರಿಷ್ಠಾ ಸ್ವರೂಪ ಅಂದರೆ ಯಾವುದು? ಇದಕ್ಕಾಗಿ 10ನೇ ಏಪ್ರಿಲ್ ತಿಂಗಳ ಮಾಜಿಯವರ ವಾಣಿಯನ್ನು ಕೇಳಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಮಕ್ಕಳಾದ ನಾವು ಸದಾ ಉತ್ಸಾಹದಿಂದ ಇರಬೇಕು. ನಮ್ಮ ಜೀವನದಲ್ಲಿ ತಂದೆಯನ್ನು ಹೊರತುಪಡಿಸಿ ಇನ್ಯಾವುದೂ ಇಲ್ಲ. ಹೀಗಾಗಿ ನಾವು ಸದಾ ಆನಂದದಲ್ಲಿರಬೇಕು. ನಮ್ಮ ಒರಿಜಿನಲ್ ಸ್ವರೂಪವನ್ನು, ತಂದೆಯ ಸ್ವರೂಪವನ್ನು ಹಾಗೂ ಅದರೊಂದಿಗೆ ನಮ್ಮ ಕರ್ತವ್ಯವನ್ನು ನೆನಪಿಸಿಕೊಳ್ಳುವಂತಹ ಪುರುಷಾರ್ಥ ನಮ್ಮಲ್ಲಿ ಸದಾ ನಡೆಯಬೇಕು. ಎಲ್ಲಿಯ ತನಕ ನಾನು ಆತ್ಮ ನನ್ನ ಒರಿಜಿನಲ್ ಸೀಟ್ನಲ್ಲಿ ಇಲ್ಲವೋ, ಅಂದರೆ ಆತ್ಮ ಸ್ವರೂಪದಲ್ಲಿ ನೆಲೆಯಾಗಿಲ್ಲವೋ, ಅಲ್ಲಿಯವರೆಗೆ ತಂದೆಯ ಸ್ವರೂಪವನ್ನು ಹಾಗೂ ನನ್ನ ಕರ್ತವ್ಯವನ್ನು ನಾನು ಸ್ಮೃತಿಯಲ್ಲಿ ಇಡಲಾರೆನು ಎನ್ನುವುದನ್ನು ನಾವು ಮಕ್ಕಳು ಅರಿತುಕೊಳ್ಳಬೇಕು. ಮೈ ಕೌನ್, ಮೇರಾ ಕೌನ್ और मेरी ड्यूटी क्या, इन 3 पर अटेंशन ही बाप समान ಬನಾ ದೇಗಿ ಅಂತ ಹೇಳ್ತಾರೆ. ಅಂತಂದರೆ ಸದಾ ನಾನು ಯಾರು, ನನ್ನವರು ಯಾರು ಮತ್ತು ನನ್ನ ಡ್ಯೂಟಿ ಏನು, ಈ 3 ವಿಷಯಗಳ ಮೇಲೆ ಸದಾ ನಾವು ಅಟೆನ್ಷನ್ ಇಟ್ಟಾಗ ನಾವು ತಂದೆಯ ಸಮಾನರಾಗಬಲ್ಲೆವು ಎಂದರ್ಥ. ಇದುವೇ ನಮ್ಮ ಪುರುಷಾರ್ಥವಾಗಬೇಕು ಹಾಗೂ ಈ ಪುರುಷಾರ್ಥವೇ ನಮ್ಮನ್ನು ತಂದೆಯ ಸಮಾನರನ್ನಾಗಿ ಮಾಡುವುದು. ನಾವು ಖುಷಿಯಾಗಿದ್ದಾಗ ನಮ್ಮ ಮನಸ್ಸು ಕೂಡ ಹಗುರವಾಗಿರುತ್ತದೆ. ಯಾಕೆ, ಏನು, ಎಲ್ಲಿ ಎನ್ನುವಂಥ ಪ್ರಶ್ನೆಗಳು ಬಂದಾಗ, ಅಂದರೆ ಇಂತಹ ವಿಚಾರ ಸಂಕಲ್ಪಗಳು ಬಂದಾಗ ಮನಸ್ಸು ಭಾರವಾಗುತ್ತಾ ಹೋಗುತ್ತದೆ. ಇದರಿಂದ ನಮ್ಮ ಗುರಿ ಇನ್ನಷ್ಟು ದೂರ ಸರಿಯುತ್ತಾ ಹೋಗುತ್ತದೆ. ಹೀಗಾಗಿ ನಮ್ಮನ್ನು ನಾವು ಸದಾ ಆನಂದದಲ್ಲಿಡಬೇಕು, ಸದಾ ಮನಸ್ಸನ್ನು ಹಗುರವಾಗಿಟ್ಟುಕೊಳ್ಳಬೇಕು. ಇದರಿಂದ ನಾವು ಬಹುಬೇಗ ನಮ್ಮ ಗುರಿಯನ್ನು ತಲುಪುತ್ತೇವೆ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो